ರಾಜ್ಯದಲ್ಲಿ ಸಂಘ ವರ್ಸಸ್ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪರೇಡ್ಗೆ ಬ್ರೇಕ್ ಹಾಕಿದ ರೀತಿಯಲ್ಲಿಯೇ ಈಗ ಮತ್ತೊಂದು ಕಡೆಯಲ್ಲಿ ಬ್ರೇಕ್ ಹಾಕುವಂತಹ ಕೆಲಸ ಆಗಿದೆ. ಚಿತ್ತಾಪುರದ ಬಳಿಕ ಗುರುಮಿಠಕಲ್ ಪಥಸಂಚಲನಕ್ಕೂ ಕೂಡ ಬ್ರೇಕ್. ಗುರುಮಿಠಕಲ್ ಪಟ್ಟಣದಲ್ಲಿ ಆರ್ಎಸ್ಎಸ್ ಪರೇಡ್ಗೆ ಅನುಮತಿ ತಿರಸ್ಕಾರ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಡೆಯಬೇಕಿದ್ದಂತಹ ಪರೇಡು 3 ದಿನಗಳ ಮೊದಲು ಅರ್ಜಿಯನ್ನು ಸಲ್ಲಿಸದೇ ಇರುವುದಕ್ಕೆ ಅನುಮತಿಯನ್ನು ತಿರಸ್ಕರಿಸಲಾಗಿದೆ. ಯಾದಗಿರಿ ಡಿಸಿ ಹರ್ಷಲ್ರಿಂದ ಅನುಮತಿ ತಿರಸ್ಕರಿಸಿ ಹಿಂಬರಹವನ್ನು ಬರೆಯಲಾಗಿದೆ. ಜಿಲ್ಲಾಡಳಿತದ ನಡೆಗೆ ಆರ್ಎಸ್ಎಸ್ ಮುಖಂಡರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮೂಲಕ ಚಿತ್ತಾಪುರದಿಂದ ಈ ಜಿದ್ದಾಜಿದ್ದಿ, ಈ ತಿಕ್ಕಾಟ ಗುರುಮಠಕಲ್ಗೂ ಕೂಡ ವ್ಯಾಪಿಸಿಕೊಂಡಿರುವಂಥದ್ದು. ಮತ್ತಷ್ಟು ಕಡೆಗಳಿಗೂ ಕೂಡ ಇದು ವ್ಯಾಪಿಸಿಕೊಳ್ಳುವಂತಹ ಮುನ್ಸೂಚನೆ ಈ ಮೂಲಕ ಸಿಗ್ತಾ ಇದೆ. ಯಾಕೆ ಕ್ಯಾನ್ಸಲ್ ಆಯ್ತು ಇವತ್ತು? ಸರ್ 25ನೇ ತಾರೀಕು ಪಥಸಂಚಲನ ಅಂದ್ಕೊಂಡಿದ್ವಿ ಇವತ್ತು. ಆ ದೃಷ್ಟಿಯಿಂದ ನಾವು 20ನೇ ತಾರೀಕು ಲೆಟರ್ ಕೊಟ್ಟಿದ್ವಿ ತಹಸೀಲ್ದಾರ್ಗೆ. 20ನೇ ತಾರೀಕು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಲೆಟರ್ ಕೊಟ್ಟಿದ್ದರು. 23ನೇ ತಾರೀಕು ತನಕ ಯಾವುದೇ ರೆಸ್ಪಾನ್ಸ್ ಕೊಡಲಿಲ್ಲ ತಹಸೀಲ್ದಾರ್ ಅಂತ ಹೇಳಿದರು. 23ನೇ ತಾರೀಕು ಏನೇ ಹೇಳಿದ್ರಪ್ಪ ಅಂತಂದರೆ ಡಿ ಸಿ ಅವ್ರಿಗೆ ಬರ್ತದೆ, ನಮಗೆ ಬರೋಲ್ಲ, ಡಿ ಸಿ ಅವ್ರು ನಿಮ್ಗೆ ಪರ್ಮಿಷನ್ ಕೊಡಬೇಕಂತ ಹೇಳಿದರು. 23ನೇ ತಾರೀಕು ಡಿ ಸಿ ಅವ್ರ ಹತ್ರ ಹೋಗಿ ನಾವು ಕೇಳಿದರೆ 1ನೇ ದಿನದಲ್ಲಿ ನಾವು ಪರ್ಮಿಷನ್ ಕೊಡಲಿಕ್ಕಾಗಲ್ಲ, ಮತ್ತೆ ಒಂದು 4-5 ದಿನ ಬಿಟ್ಟು ನಮಗೊಂದು ಮತ್ತೊಂದು ಡೇಟ್ ತೊಗೊಂಡು ಬರ್ರಿ, ಆ ಡೇಟಿಗೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದರು. ಆದರೆ ನಾವು ಅಂದ್ಕೊಂಡಿದ್ದೇನಪ್ಪ ಅಂತಂದರೆ ತಹಸೀಲ್ದಾರ್ ಗಮನಕ್ಕೆ ತಂದರೆ ಅವ್ರು ಲೆಟ್ರ್ ಕೊಟ್ಟರೆ ಅವ್ರು ಪರ್ಮಿಷನ್ ಕೊಡ್ತಾರಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಜಿಲ್ಲಾಧಿಕಾರಿಗಳ ವ್ಯಾಪ್ತಿಗೆ ಬರ್ತದೆ ಅಂತ ಹೇಳಿದರು. ಆದರೆ ಅದೇ ತಹಸೀಲ್ದಾರವರು ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಅಂತ ಅಂದಮೇಲೆ ಅವರು